ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ. ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯ ಮಾಹಿತಿಯ ಪ್ರಕಾರ ಯಾರು ತುಂಬ ಡಿಪ್ರೆಷನ್ನಲ್ಲಿರ್ತಾರೋ, ಯಾರಿಗೆ ನೆಗೆಟಿವ್ಸ್ ಎನರ್ಜಿ ಜಾಸ್ತಿ ಇರುತ್ತೋ, ಜೀವನ ಅಂದರೆ ಯಾವಾಗಲೂ ನೆಗೆಟಿವ್ ಥಾಟ್ಸ್ ಬರ್ತಿರುತ್ತೆ, ಯಾವಾಗಲೂ ಕೂಡ ಸೂಸೈಡ್ ಅಟೆಂಪ್ಟ್ಸ್ ಮಾಡಬೇಕು ಅಂತಕ್ಕಂಥ ಥಾಟ್ಸ್ ಬರ್ತಾ ಇರುತ್ತೆ, ಯಾವಾಗ ನೋಡೋದು ಕೇಳಿದ್ರೆ ಅಪ್ಪ ಸತ್ತೋಗ್ಬಿಡ್ಬೇಕಪ್ಪ ನಾನು, ಏನು ಸಾಧನೆ ಮಾಡಿ, ಇವೆಲ್ಲ ನಾವು ಮಾತಾಡ್ತಿರ್ತೀವಿ ಯೂಶ್ವಲಿ. ಈ ಥರದ ಸಮಸ್ಯೆಗಳನ್ನು ತಾವು ಎದುರಿಸ್ತಾ ಇದ್ದೀರಿ. ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ನಾನು ತಿಳಿಸ್ಕೊಡ್ತೀನಿ. ಅದು ಭಾನುವಾರಗಳಂದು ಮಾಡ್ತಕ್ಕಂಥ ವಿಧಾನ. ಕೇವಲ ಇದನ್ನು ಹಣೆಯಲ್ಲಿಡ್ತಾ ಬಂದರೆ ಈ ಕೆಲಸವನ್ನು ಮಾಡಿ ನಿಮಗೆ ಆ ಡಿಪ್ರೆಷನ್ ಹೋಗುತ್ತೆ, ವಿಲ್ ಪವರ್ ಜಾಸ್ತಿ ಆಗುತ್ತೆ, ಯೂಶ್ವಲಿ ನಿಮಗೆ ಒಳ್ಳೆಯ ಥಾಟ್ಸ್ ಕೊಡುತ್ತೆ, ಬದುಕಿನಲ್ಲಿ ಹೊಸ ಚೈತನ್ಯವನ್ನು ಕೊಡ್ತಕ್ಕಂಥದ್ದು ಏಕೈಕವಾಗುತ್ತೆ. ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ಯಾರು ಮಿಸ್ ಮಾಡ್ಕೋಬೇಡಿ. ನೋಡಿ, ಇವತ್ತು ಭಾನುವಾರ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಭಾನುವಾರ ಪ್ರಥಮಾತಿಥಿ, ಕೃಷ್ಣಪಕ್ಷ, ವೈದ್ರುತಿ ಯೋಗ, ಕೌಳವ ಹಾಗೆ ತೈತುಲಕರಣ ಇರತಕ್ಕಂಥದ್ದು. ಚಂದ್ರ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ 9:42 ಇದ್ದು ತದನಂತರ ಕಟಕ ರಾಶಿ ಪ್ರವೇಶವನ್ನು ಮಾಡ್ತಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ 4:40 6:05 ಹಾಗೆ ಯಮಗಂಡಕ ಕಾಲ ಮಧ್ಯಾಹ್ನ 12:25 1:50 ಮಧ್ಯಾಹ್ನದವರೆಗೂ. ಗುಳಿಕ ಕಾಲ ಮಧ್ಯಾಹ್ನ 3:15 4:40 ಸಂಜೆವರೆಗೂ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡೋದಾದರೆ ಇದು ಸಹಿತವಾಗಿ 4:14 4:55 ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ 10:42 11:23 ಸ್ನೇಹಿತರೆ, ಚಂದ್ರ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾನೆ. ಮೊದಲು ಮಿಥುನ, ತದನಂತರ ಕಟಕ ರಾಶಿಗೆ ಪ್ರವೇಶ. ಯಾರಿಗೆ ಯಾವ ಫಲಗಳು ಜಾಸ್ತಿ ಆಗ್ತಾ ಬರ್ತದೆ ನೋಡೋಣ. ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಈ ದಿನ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಅವರ ತಲೆಯಲ್ಲಿ ಬರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಎಷ್ಟು ಕೆಲಸಗಳನ್ನು ಮಾಡಿದ್ರೂ ಕೂಡ, ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ಕೆಲಸದಲ್ಲೇ ಅಷ್ಟು ಇದು ಬರುದ್ದು ಆಗ್ತಿಲ್ಲ ಅಂತಕ್ಕಂಥ ಮನೋಭಾವತೆ ಬರ್ಬೋದು. ಸಹೋದರ ಸಹೋದರಿಯರು ಅಥವಾ ನೆರೆಹೊರೆಯವರ ಒಟ್ಟಿಗಿನ ಒಂದು ಏನು ಜಾಸ್ತಿ ಬೇಜಾರು ಮುನ್ಸ್ಕೊಳ್ತಕ್ಕಂಥ ಒಂದು ಮನೋಭಾವತೆ ಜಾಸ್ತಿ ಆಗ್ಬೋದು ಯಾರ್ಯಾರಿಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ. ತದನಂತರದಲ್ಲಿ ಹೆಚ್ಚಿನದಾಗಿ ಯಾರ್ಯಾರು ಈ ಒಂದು ಏನಾದರೂ ಮಾರಾಟ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಇದೆ, ಅಥವಾ ಯಾಕೋ ಯಾವುದು ನಮ್ಮ ಸೈಟ್ ಸೇಲ್ ಆಗ್ತಾ ಇಲ್ಲ, ನಾವು ಸೇಲ್ಗಿಟ್ಟಿದ್ವಿ ಅಂತಕ್ಕಂಥದ್ದು ತಲೆಯಲ್ಲಿ ಜಾಸ್ತಿ ಬರ್ತದೆ. ಹಾಗೆ ಬರ್ತಾ ಹೆಚ್ಚಿನದಾಗಿ ಕಾಳಜಿಯನ್ನು ಜಾಸ್ತಿ, ಮನೆ ಸುಖಕ್ಕೆ ಜಾಸ್ತಿ ಪ್ರಿಯಾರಿಟಿ ಕೊಡ್ತಕ್ಕಂಥ ಸಾಧ್ಯತೆ ಬರ್ತದೆ. ಬೇಡಪ್ಪ, ಏನು ಬೇಡ, ಆರಾಮಾಗಿ ರೆಸ್ಟ್ ಆಗಬೇಕು ಅಂತಕ್ಕಂಥದ್ದು ಮೇಷರಾಶಿಯವರಿಗೆ ಜಾಗೃತಿ ಮಾಡುತ್ತೆ. ಹಣಕಾಸು ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥ ದಿನ. ವ್ಯಾಪಾರ ವಹಿವಾಟುಗಳು ಕೂಡ ಒಂದು ಸಾಧಾರಣತೆಯನ್ನು ಕಳೆಯುತ್ತೆ. ಈ ರೀತಿಯಾದಂಥ ಮನೋಭಾವತೆ ಮೇಷರಾಶಿಯವರಿಗೆ ಈ ಥರ ಲಭ್ಯವಾಗ್ತದೆ. ಮನಸ್ತಾಪಗಳನ್ನು ಮಾಡ್ಕೋಬೇಡಿ. ವ್ಯಾವಹಾರಿಕವಾಗಿರ್ಬೋದು ಅಥವಾ ಸಾಂಸಾರಿಕವಾಗಿರ್ಬೋದು ಯಾವುದೇ ಆದಂಥ ಭಿನ್ನಾಭಿಪ್ರಾಯಗಳನ್ನು ಮಾಡ್ಕೊಳ್ಳೋದಲ್ಲೇ, ಹಾಗೆ ಮುನಿಸ್ಕೊಳ್ಳೋದಲ್ಲೇ ಇರತಕ್ಕಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದು ಭಾಳ ಮುಖ್ಯವಾಗ್ತದೆ. ಯಾರ್ಯಾರು ಮೇಷರಾಶಿಯಲ್ಲಿದ್ದಿರೋ ದೈವಿಕವಾಗಿ ಸ್ಮರಣೆ, ರಾಯರ ನಾಮಸ್ಮರಣೆ ಅಥವಾ ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ, ಭಾಳ ಶುಭ, ಬೇಗ ಆಗ್ತದೆ ಕೆಲಸಗಳು. ಹಳದಿ ಚಂದನವನ್ನು ಹಣೆಯಲ್ಲಿಡ್ತಕ್ಕಂಥ ಕೆಲಸವನ್ನು ಮಾಡಿ, ಖಂಡಿತವಾಗಿ ಶುಭವಾಗ್ತದೆ. ಆ ವೃಷಭ ರಾಶಿಯವರ ಈ ದಿನದ ಫಲಾಫಲ ನೋಡಿ. ವೃಷಭ ರಾಶಿಯವರ ವಿಚಾರದಲ್ಲೂ ತಗೊಂಡಾಗ ನಾನು ಹೇಳ್ತಕ್ಕಂಥದ್ದು, ತಮ್ಮ ಮಾತಿನ ಮೇಲೆ ಎಚ್ಚರಿಕೆಯನ್ನು ವಹಿಸಿ. ನಿಮ್ಮ ಮಾತೆ ಲಾಭ ತರುತ್ತೆ, ನಿಮ್ಮ ಮಾತೆ ನಷ್ಟವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಗುರುಬಲ ಇದೆ. ತದನಂತರದಲ್ಲಿ ಚಂದ್ರ ತೃತೀಯ ಭಾವಕ್ಕೆ ಹೋಗ್ತಾನೆ, ಸ್ವಸ್ಥಾನದಲ್ಲಿ. ಗುರುವಿನ ನಕ್ಷತ್ರ. ಕೇವಲ ನಿಮ್ಮ ಪ್ರಯತ್ನ, ಮಾತು, ಒಳ್ಳೆಯ ಒಂದು ಕಮ್ಯುನಿಕೇಷನ್ಸ್ ಈ ದಿನ ನಿಮಗೆ ಶುಭ ತರುತ್ತೆ, ಮ್ಯಾಕ್ಸಿಮಮ್ ಲಾಭ ತರ್ತದೆ. ಮಾತು ವಿಚಲಿತವಾದ ಸ್ವಲ್ಪ ಸಮಸ್ಯೆಗಳು ಕೂಡ ಹಾಗೆ ವೃಷಭರಾಶಿಯವರಿಗೆ ಲಭ್ಯವಾಗುತ್ತೆ. ನೆಮ್ಮದಿ ಕಡಿಮೆ ಮಾಡ್ತದೆ. ಕುಟುಂಬದೊಟ್ಟಿಗೆ ಸಹಬಾಳ್ವೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ವೃಷಭರಾಶಿಯವರಿಗೆ ತೋರಿಸ್ತದೆ. ಹಣಕಾಸು ವಹಿವಾಟುಗಳು ಸಾಧಾರಣತೆಯಿಂದ ಕೂಡಿರ್ತದೆ. ಹಾಗೆ ವ್ಯಾಪಾರಸ್ಥರ ವಿಚಾರದಲ್ಲೂ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ, ಶತ್ರು ಭಯ ಇರತಕ್ಕಂಥ ಫಲವಾದ್ದರಿಂದ ಮಾತಿನ ಮೇಲೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ವೃಷಭರಾಶಿಯವರಿಗೆ ಅಷ್ಟು ಮುಖ್ಯವಾಗ್ತದೆ. ನೀವು ಸಹಿತವಾಗಿ
ಗುರುವಿನ ನಾಮಸ್ಮರಣೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಈ ಥರ ಮಂತ್ರಗಳನ್ನು ಜಪವನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭವಾಗ್ತದೆ. ಮಿಥುನ ರಾಶಿಯವರ ಫಲಾಫಲ ಯಾರಿಗೂ ಜಗ್ಗಲ್ಲ. ನಾನು ಕೆಲಸ ಮಾಡ್ಕೊಳ್ತೀನಿ, ನಾನು ಮಾಡ್ತೀನಿ. ತದನಂತರದಲ್ಲಿ ಸ್ವಲ್ಪ ಕುಟುಂಬದ ಮೇಲೆ ಆಸೆ ಬರ್ತದೆ, ತಾಯಿಯ ಮೇಲೆ ಪ್ರೀತಿ ಹೆಚ್ಚಾಗ್ತಕ್ಕಂಥದ್ದು ಇರ್ತದೆ, ಹಣಕಾಸು ವಹಿವಾಟುಗಳ ಮೇಲೆ ಜಾಗರೂಕತೆಯನ್ನು ಮೂಡಿಸ್ಕೊಳ್ತೀರಾ. ಮಿಥುನ ರಾಶಿಯವ್ರಿಗೆ ಅಫ್ಕೋರ್ಸ್ ಗುಡ್ಡೇ ಕೂಡ. ಒಂದು ರೆಸ್ಟ್ ಸಿಗ್ತಕ್ಕಂಥದ್ದು, ತದನಂತರ ಸಂಗಾತಿಯೊಟ್ಟಿಗಿನ ಬಾಂಧವ್ಯದಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದು ಕೂಡ ಮಿಥುನ ರಾಶಿಯವರಿಗೆ ಲಭ್ಯತೆ ಆಗುತ್ತೆ. ಲಗ್ನದಲ್ಲೇ ಗುರು ವಕ್ರನಾಗಿರೋದ್ರಿಂದ ಕನ್ಫ್ಯೂಷಿಂಗ್ ನೇಚರ್ ಜಾಸ್ತಿ ಇದ್ದೇ ಇರ್ತದೆ. ನಾನು ಆವಾಗಲಿಂದ ಹೇಳ್ತಲೇ ಇರ್ತೀನಿ, ಕನ್ಫ್ಯೂಷಿಂಗ್ ನೇಚರ್, ಆತ್ಮಾವಲೋಕನವನ್ನು ಮಾಡ್ತಕ್ಕಂಥ ಸಂದರ್ಭಗಳು ಇವೆಲ್ಲ. ಅಫ್ಕೋರ್ಸ್ ಮಾಡಿ, ಮುಂದೆ 100% ಶುಭವಿದೆ. ಯಾವುದೇ ಒಂದು ಕಾರಣದಲ್ಲಿ ಕುಟುಂಬಕ್ಕೆ ಹೆಚ್ಚಿನ ಪ್ರೇರಣೆಯನ್ನು ಕೊಡಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತವಾಗಿ ಶುಭ ಆಗುತ್ತೆ. ವ್ಯವಹಾರ ವಹಿವಾಟುಗಳು ಕೂಡ ನಿಮಗೆ ಶುಭದ ದಾರಿಯಲ್ಲಿ ನಡೀತಕ್ಕಂಥ ಸಾಧ್ಯತೆಗಳನ್ನು ಈ ದಿನ ತೋರಿಸ್ತದೆ. ಹಾಗೆ ಕಟಕ ರಾಶಿಯವರ ಒಂದು ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಚೂರು ನೀವು ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಾರಿಯಲ್ಲಿ ನಡೀತೀರಿ. ಖರ್ಚುಗಳು ಕೂಡ ಇದ್ದಕ್ಕಿದ್ದಾಗೆ ಬರಬಹುದು. ಹಣಕಾಸಿನಲ್ಲಿ ಸ್ವಲ್ಪ ಕಿರಿಕಿರಿ, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ. ಕಟಕ ರಾಶಿಯವರು ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಸಂದರ್ಭಗಳು ಬರ್ತದೆ. ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಗುರು ಹಿರಿಯರೊಟ್ಟಿಗಿನ ವ್ಯಾಜ್ಯಗಳು, ತಂದೆಯೊಟ್ಟಿಗಿನ ವ್ಯಾಜ್ಯಗಳಿದ್ದಲ್ಲಿ ಸ್ವಲ್ಪ ಉಪಶಮನ ಮಾಡಿಕೊಳ್ಳಿ. ಯಾವುದಾದಂಥ ಮಾತನ್ನು ಮುಂದುವರಿಸ್ತಕ್ಕಂಥದ್ದನ್ನು ಮಾಡಬೇಡಿ. ಸ್ವಲ್ಪ ಮಟ್ಟಿಗೆ ಕಾರ್ಯದಲ್ಲಿ ತಲ್ಲೀನತೆ ಆಗ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಕಡಲೆಕಾಳಿನ ಫಲಹಾರವನ್ನು ಶಿವನ ದೇವಸ್ಥಾನದಲ್ಲಿ ಈ ದಿನ ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ, ಶುಭವಾಗ್ತದೆ. ಸಿಂಹರಾಶಿಯ ಫಲಾಫಲ ನೋಡಿ, ಸಿಂಹರಾಶಿಯವ್ರಿಗೆ ಮೊದಲಾರ್ಧದಲ್ಲಿ ಲಾಭದ ಒಂದು ಸ್ವಲ್ಪ ಚೈತನ್ಯ ಇವೆಲ್ಲ ಇರ್ತದೆ. ತದನಂತರದಲ್ಲಿ ಡಿಪ್ರೆಷನ್ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಹಣಕಾಸು ವಹಿವಾಟುಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿ. ಬೆಳಗ್ಗೆ ಏನಾದರೂ ಯಾವುದಾದ್ರೂ ಸ್ನೇಹ ಸಂಬಂಧ ಯಾರಾದರೂ ಕೇಳಿದ್ರೆ ಹಣ ಕಾಡ್ತೀರಾ, ಮತ್ತದರಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ, ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ನೀವು ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಹಣಕಾಸಿನ ಮೇಲೆ ಹೆಚ್ಚಿನ ಕೇಂದ್ರೀಕೃತವನ್ನು ಮಾಡಿ, ಅನ್ನೆಸರಿಯಾಗಿ ಖರ್ಚು ಮಾಡಬೇಡಿ. ಆಮೇಲೆ ಈ ಥರದ ಖರ್ಚುಗಳು ಜಾಸ್ತಿ ಆದರೆ ಡಿಪ್ರೆಷನ್ ಜಾಸ್ತಿ ಬರ್ತಕ್ಕಂಥದ್ದಿರುತ್ತೆ. ಸಾಧ್ಯವಾದಷ್ಟು ಸಹಿತವಾಗಿ ಓಂ ಸೋಂ ಸೋಮಾಯ ನಮಃ ಸಿಂಹ ರಾಶಿಯಲ್ಲಿರ್ತಕ್ಕಂಥವ್ರು ಈ ಮಂತ್ರವನ್ನು ಹೇಳಿ ಮನಸ್ಸು ಸದೃಢವಾಗುತ್ತೆ. ಖರ್ಚಿನ ಮೇಲೆ ನಿಗಾ ಇಡಿ, ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ, ಶುಭವಾಗ್ತದೆ. ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಖಂಡಿತವಾಗಿ ಹೆಚ್ಚಿನ ಮಹತ್ವವನ್ನು ತಾವು ಇದು ಹಣಕಾಸು, ಹೆಸರು, ಕೀರ್ತಿ, ಪ್ರತಿಷ್ಠೆ, ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತದೆ. ಹಾಗೆ ಹೆಚ್ಚಿನದಾಗಿ ತಾವು ಮ್ಯಾನೇಜ್ಮೆಂಟ್ ಸೆಗ್ಮೆಂಟ್ಸ್ ಕಡೆ ಜಾಸ್ತಿ ಒಲವನ್ನು ತೋರಿಸ್ತೀರಿ. ಹಾಗೆ ಲಾಭವನ್ನು ಪಡಿತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಖಂಡಿತ ಚೆನ್ನಾಗಿದೆ. ಬೆಳಗಿ ಈ ದಿನ ಭಾಳ ವಿಶೇಷವಾಗಿ ತನ್ನ ಸಂಸಾರ ಹಾಗೆ ಮನೆ ಇದರ ಬಗ್ಗೆ ಜಾಸ್ತಿ ಕಾಳಜಿಯನ್ನು ವಹಿಸ್ತಕ್ಕಂಥ ಸಮಯ, ಲಾಭ ತರತಕ್ಕಂಥ ಸಮಯ ಕೂಡ ಈ ಕನ್ಯಾ ರಾಶಿಯವರಿಗೆ ಲಭ್ಯತೆ ಇದೆ. ಶುಭವಾಗಲಿ. ತುಲಾರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು? ಅಫ್ಕೋರ್ಸ್ ತುಲಾರಾಶಿಯವ್ರಿಗೆ ಕೆಲಸಗಳನ್ನು ಮಾಡಬೇಕು ಅಂತ ಮನಸ್ಥಿತಿ ಇರುತ್ತೆ, ಪ್ರಯತ್ನವನ್ನು ಮಾಡ್ತೀರಾ. ಯಾವುದಾದ್ರೂ ಒಂದು ಕಾರಣಾಂತರಗಳಿಂದ ಅದನ್ನು ನೆಗ್ಲೆಕ್ಟ್ ಮಾಡಿ ದೂರ ಇಟ್ಬಿಡ್ತೀರ. ಹಾಗೆ ಕೆಲಸಗಳು ಇನ್ನೇನು ಆಯಿತು ಅಂತಕ್ಕಂಥ ಸ್ವಲ್ಪ ಹಿನ್ನಡೆಯನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಸಾಧ್ಯವಾದಷ್ಟು ಆ ಥರದ ಅನುಭವ ಆದರೆ ತುಲಾರಾಶಿಯವ್ರಿಗೆ ಖಂಡಿತ ಎಡಬಿಡದೆ ಅದನ್ನು ಕಾರ್ಯವನ್ನು ಮುಂದುವರಿಸಿ ಬಿಡಬೇಡಿ. ಮ್ಯಾಕ್ಸಿಮಮ್ ಅದು ಶುಭವನ್ನು ತರ್ತದೆ. ಡಿಲೇ ಆದರೂ ಕೂಡ ಡಿಲೇ ಆಗೋದಿಲ್ಲ ಅಂತೀವಲ್ಲ, ಹಾಗಾಗಿ ಸಾಧ್ಯವಾದಷ್ಟು ತುಲಾರಾಶಿಯವರು ಈ ಥರದ ಕೆಲಸಗಳಲ್ಲಿ ಹೆಚ್ಚಿನ ಮಹತ್ವವನ್ನು ಕೊಡಿ. ಹಣಕಾಸು ವಹಿವಾಟುಗಳು ಸಾಧಾರಣದಿಂದ ಕೂಡಿರ್ತದೆ. ಸಾಧ್ಯವಾದಷ್ಟು ಸಹಿತವಾಗಿ ನೀವು ಮಾಡ್ತಕ್ಕಂಥ ಕೆಲಸ, ನೀವು ಕೂಡ ಚಂದನ ಅಥವಾ ಅರಿಶಿಣದ ಕುಂಭನ್ನು ತೆಗೆದು ಹಣೆಯಲ್ಲಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ, ಪ್ರಯತ್ನವನ್ನು ಬಿಡಬೇಡಿ. ಇದು ಬಹಳ ಮುಖ್ಯ. ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ಒಳ್ಳೆ ಚೆನ್ನಾಗಿರ್ತೀರಿ. ಈ ದಿನ ಚೆನ್ನಾಗಿ ಕೂಡ ಒಂದು ಮನಸ್ಥಿತಿ ಬರ್ತದೆ. ಇದ್ದಕ್ಕಿದ್ದಾಗೆ ಕೋಪದಿಂದ ಕೆಲವೊಂದು ಅನರ್ಥಗಳನ್ನು ಮಾಡ್ಕೊಳ್ತೀರಿ. ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸ್ತಕ್ಕಂಥದ್ದು ಇರ್ತದೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಹಿನ್ನಡೆ ತರತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಅದರ ಬಗ್ಗೆ ಜಾಗರೂಕರಾಗಿ. ಲೇಜಿನೆಸ್ಸನ್ನು ಕಡಿಮೆ ಮಾಡಿ, ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ವ್ಯಾಪಾರ ವಹಿವಾಟುಗಳು ಸಾಧಾರಣತೆಯಿಂದ ಕೂಡಿರ್ತದೆ. ಮಕ್ಕಳ ಬಗ್ಗೆ ಚಿಂತನೆಗಳು ಜಾಸ್ತಿ ಆಗ್ತಾ ಬರುತ್ತೆ. ಆಮೇಲೆ ತದನಂತರದಲ್ಲಿ ಸ್ವಲ್ಪ ಶುಭತ್ವ ಹಾಗೆ ಸ್ವಲ್ಪ ಸಮಾಧಾನದ ವಾತಾವರಣ ಲಭ್ಯವಾಗುತ್ತೆ.
ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ, ಧನುರಾಶಿಯವರ ಫಲಾಫಲ ದಾಂಪತ್ಯದಲ್ಲಿ ವಿರಸಗಳು ಕಾಣಿಸ್ಕೊಳ್ಳೋದೆ, ಕಾದಾಟಗಳು ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಮೋಸವಾಗ್ತಕ್ಕಂಥ ಸನ್ನಿವೇಶಗಳು, ಕೋಪದಿಂದ ಅನರ್ಥಗಳು ಬರ್ತಕ್ಕಂಥದ್ದು ಶತಸಿದ್ಧ. ಹಾಗೆ ಇತಗಿದಾಗೆ ಮುನಿಸ್ಕೊಳ್ತಕ್ಕಂಥ ಸ್ವಭಾವತಃ ಬರುತ್ತೆ. ಸ್ವಲ್ಪ ಮನಸ್ಥಿತಿಯನ್ನು ಕಂಟ್ರೋಲ್ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಶಿವನ ಮಂತ್ರಗಳು, ಶಿವನ ಆರಾಧನೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಮಕರ ರಾಶಿ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮೊದಲು ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶ ಇರುತ್ತೆ. ಆಮೇಲೆ ಎದುರಾಳಿಗಳಿಂದ ಸ್ವಲ್ಪ ಸಾಲದ ಭೀತಿಗಳು ಮಕರ ರಾಶಿಯವರಿಗೆ ಕಾಣಿಸ್ಕೋಬೋದು. ಹಾಗೆ ಕೆಲಸದಲ್ಲಿ ಅಥವಾ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ನಡೀತಕ್ಕಂಥ ಸನ್ನಿವೇಶಗಳು, ಪ್ರಯತ್ನದಿಂದ ಸ್ವಲ್ಪ ಸಫಲತೆಯನ್ನು ಕಂಡರೂ ಕೂಡ ಅಷ್ಟು ಸಮಾಧಾನದ ವಾತಾವರಣ ಇರೋದಿಲ್ಲ. ಗ್ಯಾಸೈಟಿಸ್ ಅಂತ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಸ್ವಲ್ಪ ನಿಮ್ಮ ಫುಡ್ಡಿನ ಬಗ್ಗೆ ಸ್ವಲ್ಪ ಜಾಗರೂಕತೆ ವಹಿಸಿ. ಸಾಧ್ಯವಾದರೆ ಈ ದಿನ ಭಾಳ ವಿಶೇಷವಾಗಿ ಕಡಲೆಕಾಳನ್ನು ನೀವು ಫಲಹಾರವಾಗಿ ಹೆಚ್ಚತಕ್ಕಂಥ ಕೆಲಸವನ್ನು ಮಾಡಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು. ಕುಂಭರಾಶಿಯ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ, ಕುಂಭರಾಶಿಯವ್ರಿಗೆ ಅತ್ಯಂತ ಶುಭ ಇರತಕ್ಕಂಥ ದಿನ. ಆದರೆ ಕೋಪದ ವಾತಾವರಣದಿಂದ ಕುಟುಂಬ ವ್ಯಾಜ್ಯಗಳು ಕಾಣಿಸ್ಕೋಬೋದು. ಕೇವಲ ಈ ದಿನ ಸಾತ್ವಿಕತೆಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತೀರಿ. ಸಾಲದ ಬಗ್ಗೆ, ಕಾರ್ಯದ ಬಗ್ಗೆ ಹೆಚ್ಚು ಚಿಂತನೆಗಳನ್ನು ಮಾಡ್ತಕ್ಕಂಥ ಸಂದರ್ಭಗಳು ಕೂಡ ಈ ದಿನ ಕುಂಭರಾಶಿಯವರಿಗೆ ಒದಗಿ ಬರ್ತದೆ. ಹಣಕಾಸಿನ ಮೇಲೆ ನಿಗಾ ಇಡಿ. ಖರ್ಚುಗಳು ಜಾಸ್ತಿ ಆಗ್ತಾ ಬರ್ತದೆ. ಅಫ್ಕೋರ್ಸ್ ಖರ್ಚುಗಳ ಮೇಲೆ ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯ. ಸಾತ್ವಿಕವಾಗಿರ್ತಕ್ಕಂಥ ಆಲೋಚನೆಗಳು ಭಾಳ ಮುಖ್ಯವಾಗ್ತದೆ. ಹಾಗೆ ನೀವು ಈ ದಿನ ನಿಮ್ಮ ವೈವಾಹಿಕ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ದೂರ ಮಾಡ್ಕೊಳ್ಳಿ, ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ, ಶುಭವಾಗ್ತದೆ. ಹಾಗೆ ಶಿವನ ಮಂತ್ರಗಳು ನಿಮಗೂ ಕೂಡ ಶುಭವನ್ನು ತರುತ್ತೆ. ಕೊನೆಯದಾಗಿ ಮೀನರಾಶಿ ನೋಡಿ, ಮೀನರಾಶಿಯವರು ಸ್ವಲ್ಪ ಹಣಕಾಸು ವಹಿವಾಟುಗಳ ಬಗ್ಗೆ ಸ್ವಲ್ಪ ಹಿನ್ನಡೆ ಸಾಧಿಸ್ತಕ್ಕಂಥ ದಿನ. ಹಾಗೆ ಮನೆಯಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಸ್ವಲ್ಪ ಹೋಗಪ್ಪ ಯಾರು ಹೋಗ್ತಾರೆ, ಏನೋ ಒಂದು ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ ಇರ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಹಾಗೆ ಮನೆಯ ಬಗ್ಗೆ ಚಿಂತನೆಗಳನ್ನು ಮಾಡ್ತೀರಿ, ಅದನ್ನು ಅರ್ಧದಲ್ಲೇ ಸ್ಟಾಪ್ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಹಾಗೆ ಸ್ವಲ್ಪ ಮಟ್ಟಿಗೆ ಇದನ್ನು ಸಮಾಧಾನದ ವಾತಾವರಣ ಸ್ವಲ್ಪ ಕಡಿಮೆ ಇರತಕ್ಕಂಥದ್ದು, ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ, ಅಥವಾ ಬೇರೆ ಸ್ಥಳಗಳಲ್ಲಿ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ. ಹಣಕಾಸಿನ ಮೇಲೆ ಹೆಚ್ಚಿನ ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹೆಚ್ಚಿನದಾಗಿ ಈ ದಿನ ಸಾಧ್ಯವಾದಷ್ಟು ಕೂಡ ದೈವಿಕ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮೀನರಾಶಿಯವ್ರಿಗೆ ಬರ್ತದೆ. ಹಾಗೆ ಮೀನರಾಶಿಯವ್ರಿಗೆ ತಾವು ನಿರ್ಧಾರಗಳು ಖಚಿತವನ್ನು ಪಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಆ ಕೆಲವೊಂದು ಸಾರಿ ಮಕ್ಕಳ ಬಗ್ಗೆ ಆಲೋಚನೆಗಳು, ಈ ರೀತಿಯಾದಂಥ ಮಕ್ಕಳ ಬಗ್ಗೆ ಆಲೋಚನೆಗಳು ಜಾಸ್ತಿ ಆಗ್ಬೋದು. ಮಕ್ಕಳು ಸ್ವಲ್ಪ ದಾರಿ ತಪ್ತಾ ಇದ್ದಾರೆ, ಅಥವಾ ಅವರು ಕಾನ್ಸಂಟ್ರೇಷನ್ ಮಾಡ್ತಿಲ್ಲ ವಿದ್ಯಾಭ್ಯಾಸದಲ್ಲಿ, ಈ ಚಿಂತನೆಗಳು ಜಾಸ್ತಿ ಬರುತ್ತೆ. ಬಟ್ ಅಫ್ಕೋರ್ಸ್ ಚಿಂತನೆಗಳಿಂದ ಸಮಸ್ಯೆಗಳೇನಿಲ್ಲ. ಗುರುವಿನ ಆರಾಧನೆಯನ್ನು ಮಾಡ್ಕೊಳ್ಳಿ, ಖಂಡಿತವಾಗಿ ಶುಭ ಆಗ್ತದೆ. ಇಷ್ಟು 12 ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಡಿಪ್ರೆಷನ್ನು ಅಥವಾ ಮನಸ್ಸಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಿದೆ, ಯಾವಾಗಲೂ ನನ್ನ ತಲೆಯಲ್ಲಿ ನಾನು ಸತ್ತೋಗ್ಬೇಕಪ್ಪ, ಯಾಕೋ ನಾನು ಬದುಕೋಕ್ಕೆ ಇಷ್ಟ ಇಲ್ಲ, ನೆಗೆಟಿವ್ಸ್ ಎನರ್ಜಿ, ನೆಗೆಟಿವ್ ಥಾಟ್ಸ್ ತುಂಬ ಜಾಸ್ತಿ ಬರ್ತದೆ, ವಿಲ್ ಪವರ್ ಇಲ್ಲ. ಭಾನುವಾರ ಈ ದಿನ ಕೇವಲ 12 ಗಂಟೆ ಒಳಗೆ ಅಥವಾ 11-12 ಇನ್ನೂ ಶುಭ, ಎಕ್ಕದ ಬೇರನ್ನು, ಒಣಗಿಸಿರ್ತಕ್ಕಂಥ ಎಕ್ಕದ ಬೇರನ್ನು ತಗೊಳ್ಳಿ. ಗುರುಗಳೇ ಸಿಗಲಿಲ್ಲ ಅಂದರೆ ಅಟ್ಲೀಸ್ಟ್ ಎಕ್ಕದ ಕಡ್ಡಿ ಒಣಗಿರ್ತಕ್ಕಂಥ ತಗೊಳ್ಳಿ. ಅದಕ್ಕೆ ಸಾಸಿವೆ ಎಣ್ಣೆಯನ್ನು ಲೇಪನವನ್ನು ಮಾಡಿ, ಅದನ್ನು ಮೇಣದ ಬತ್ತಿಯ ಸಹಾಯದಿಂದ, ಯಾವುದೋ ದೀಪದಲ್ಲಾದರೂ ಉರಿಸ್ಬೋದು, ನಾನು ಕ್ಯಾಂಡಲ್ ಅಂತ ಹೇಳ್ತಿದ್ದೀನಿ, ಮೇಣದ ಬತ್ತಿಯ ಸಹಾಯದಿಂದ ಉರಿಸಿ ಅದನ್ನು ಬೂದಿ ಮಾಡ್ಕೊಳ್ಳಿ. ಆ ಬೂದಿಯನ್ನು ಪ್ರತಿ ದಿವಸ ಹಣೆಯಲ್ಲಿ ತಿಲಕದ ಥರ ಯೂಸ್ ಮಾಡಿ. ಆಟೋಮೆಟಿಕ್ಕಾಗಿ ನಿಮ್ಮ ಈ ಒಂದು ಸಮಸ್ಯೆಗೆ ಪರಿಹಾರ ನಿಧಾನಕ್ಕೆ ಸಿಗ್ತಾ ಬರುತ್ತೆ. ಭಾನುವಾರ ಖಾಲಿ ಆಯಿತಾ, ಮತ್ತೆ ಮಾಡ್ಕೊಳ್ಳಿ, ಮತ್ತೆ ಪುನರಾರಂಭ ಮಾಡೋದ್ರಿಂದ ಯೂಶಲಿ ನಿಮಗೆ ಈ ಥರದ ಕೆಟ್ಟ ಆಲೋಚನೆಗಳು ದೂರ ಆಗಿ ಶುಭವಾಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.